ವ್ಯಕ್ತಿತ್ವ ವಿಕಸನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕುರಿತಂತೆ ವಿಶೇಷವಾದ ಮಾಹಿತಿ ಪ್ರತಿ ವಾರ ನಿಮ್ಮ ಸುಹಾಸ್ನಲ್ಲಿ ಕೊಡ್ತಾ ಇದ್ದೀವಿ. ಈ ವಾರ ಕೂಡ ವಿಶೇಷವಾದ ಮಾಹಿತಿ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀವಿ. ಹದಿಹರೆಯದ ಹುಡುಗ ಹುಡುಗಿರು ಅಂದರೆ ಟೀನೇಜರ್ಸ್ ಇರ್ತಾರಲ್ಲ, ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣ ಕುರಿತಂತೆ, ವ್ಯಕ್ತಿತ್ವ ವಿಕಸನ ಕುರಿತಂತೆ ಯಾವ ರೀತಿ ಗೊಂದಲಗಳಿರ್ತವೆ, ಯಾವೆಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ, ಅದರಿಂದ ಹೊರಗೆ ಬರೋದು ಹೇಗೆ, ಯಾವ ರೀತಿ ಅವರ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡ್ಕೋಬೇಕು, ಈ ಬಗ್ಗೆ ಮಾತಾಡೋಣ. ಬನ್ನಿ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರೀತಿ ಶಾನ್ಭಾಗ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ವಿಶೇಷ ಮಾಹಿತಿನ ಅವರಿಂದ ಪಡೆಯೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ಟೀನೇಜರ್ಸ್ ಅಂದ್ರೇ ಅದೊಂದು ಗೊಂದಲದ ಇದು ಅಂತ ಹೇಳ್ಬೋದು, ಏಜ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಗೊಂದಲಗಳಿಗೆ ಅಲ್ಲಿ ಶುರು ಆಗ್ತಾ ಇರುತ್ತೆ ಆ ಏಜಲ್ಲಿ. ಸೊ ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣನ ತಿಳ್ಕೊಳ್ಳೋದು ಮುಂಚೆ ಆ ಏಜಲ್ಲಿ ಆಗುವಂಥ ಸಮಸ್ಯೆಗಳು ಅಂತ ತಿಳ್ಕೊಳ್ಳೋದು ಮುಖ್ಯ ಅನಿಸುತ್ತೆ. ಏನು ಶುರುವಾಗುತ್ತೆ ಅವರಲ್ಲಿ ಆ ಒಂದು ಆತಂಕ, ಗೊಂದಲಗಳು ಆ ಏಜಲ್ಲಿ ಅಂತ? ಹೌದು, ಈ 13 to 18 13ರಿಂದ 18ನೇ ವಯಸ್ಸಿಗೆ ನಾವು ಹದಿಹರೆಯದ ವಯಸ್ಸು ಅಂದರೆ ಟೀನೇಜ್ ಅಂತ ಹೇಳ್ತೀವಿ. ಈ ಟೀನೇಜ್ ಅನ್ನುವಂಥದ್ದು ಸುಮಾರಾಗಿ ಒಂದು ನೋಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಮಕ್ಕಳು ತುಂಬ ಸಣ್ಣವರಿರೋದಿಲ್ಲ, ಅವ್ರನ್ನ ಮಕ್ಕಳಂತ ಪರಿಗಣಿಸಿ ಮಕ್ಕಳ ಥರ ಅವ್ರನ್ನ ಶಿಸ್ತು ಬಸ್ನಲ್ಲಿ ಹದ್ದು ಬಸ್ನಲ್ಲಿ ಇಡೋದಕ್ಕಾಗೋದಿಲ್ಲ. ಹಾಗೆಯೇ 18ನೇ ವಯಸ್ಸಿನ ನಂತರವಾಗಿ ಅವರು ಹೇಗೆ ವಯಸ್ಕರಾಗ್ತಾರೋ, ಅವ್ರ ನಿರ್ಧಾರನ ಅವರೇ ತೊಗೊಳ್ಳೋಷ್ಟು ಸ್ವಾತಂತ್ರ್ಯನ ಪಡ್ಕೊಳ್ತಾರೋ, ಅಷ್ಟು ಪೂರ್ಣವಾದ ಸ್ವಾತಂತ್ರ್ಯನೂ ಅಪ್ಪ ಅಮ್ಮಂದರಿಗೆ ಅವರಿಗೆ ಕೊಡೋಕ್ಕಾಗೋದಿಲ್ಲ. ಸೊ ಅವರು ಚಿಕ್ಕ ಮಕ್ಳ ಥರನೋ ಅಥವಾ ಬೆಳೆದು ದೊಡ್ಡವರಾಗಿದ್ದಾರೋ ಅನ್ನುವಂಥ ಗೊಂದಲದಲ್ಲೇ ಈ 5-6 ವರ್ಷಗಳು ಕಳೆದು ಹೋಗುತ್ತೆ. ಸೊ ಇದು ಬಹಳ ಗೊಂದಲಮಯ ಸಮಯ, ಹೌದು. ಜೊತೆಗೆ ಅವರ ದೇಹದಲ್ಲಿ ಆಗುವಂಥ, ಅವರ ಮನಸ್ಸಿನಲ್ಲಿ ಆಗುವಂಥ, ಸಮಾಜದಲ್ಲಿ ಅವ್ರನ್ನ ಬೇರೆಯವರು ಪರಿಗಣಿಸುವಂಥ ವಿಧಾನಗಳು, ಮಾದರಿಗಳೆಲ್ಲ ಬದಲಾಗ್ತಾ ಹೋಗುತ್ತೆ. ಹೀಗಿರೋದ್ರಿಂದ ಇದು ಒಂದು ತುಂಬ ಗೊಂದಲದ ವಯಸ್ಸು. ಇದರಲ್ಲಿ ಬಹಳಷ್ಟು ತೊಂದರೆಗಳಾಗುವಂಥದ್ದು ಸಹಜ. ತಂದೆ ತಾಯಿ ಅಂದ್ಕೊಂಡಿರ್ತಾರೆ, ಇನ್ನೂ ನನ್ನ ಮಗು ಚಿಕ್ಕ ಮಗು, ಸೊ ನಾನು ಅವನ ವ್ಯಕ್ತಿತ್ವದ ಬಗ್ಗೆ ನಾನೇ ವಿಚಾರ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ಅವರೇ ಒಂದು ಸಜೆಷನ್ಸ್ ಕೊಡ್ತಾರೆ, ಅಥವಾ ಈ ಥರ ನೀನು ಮಾಡಲೇಬೇಕು ಅಂತ ಒತ್ತಡ ತರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ ನೀವು? ನಾವು ಹೇಳೋದಾದರೆ, ಮಕ್ಕಳು ಎಷ್ಟೇ ಸಣ್ಣವರಾಗಿರಲಿ ಅವ್ರದ್ದೇ ಆದಂಥ ಒಂದು ಮನಸ್ಸಿದೆ ಅಂತ ಪೋಷಕರು ಪರಿಗಣಿಸೋದೇ ಇಲ್ಲ. ಅವ್ರದ್ದೇ ಆದಂಥ ಆಸೆ ಆಕಾಂಕ್ಷೆಗಳನ್ನು ಅವ್ರ ಮೇಲೆ ಹೇರ್ತಾ ಇರ್ತಾರೆ. ನನ್ನ ಮಗು ಡಾಕ್ಟರ್ ಆಗಬೇಕು ಯಾಕಂದರೆ ನಾನು ಡಾಕ್ಟರ್ ಆಗಿದ್ದೆ, ಸೊ ನನ್ನ ಮಗು ಟೀಚರ್ ಆಗಬೇಕು ಯಾಕಂದರೆ ನಾನು ಟೀಚರ್ ಆಗಬೇಕು ಅಂತ ಬಹಳಷ್ಟು ಆಸೆ ಪಟ್ಟಿದ್ದೆ. ನನಗೆ ಡಾನ್ಸ್ ಕಲಿಯೋದಕ್ಕೆ ಇಷ್ಟ ಆಯಿತು, ಅದಕ್ಕೆ ನನ್ನ ಮಗು ಡಾನ್ಸ್ ಕಲಿಬೇಕು. ಬಹಳಷ್ಟು ಸಮಯ ನಾವು ನಮ್ಮ ಮಕ್ಕಳಿಗೆ ಅವ್ರಿಗೆ ಏನು ಇಷ್ಟ ಇದೆ ಅಂತ ಕೇಳೋದೇ ಇಲ್ಲ. ಈಗಿನ ಮಕ್ಕಳು ಒಂದು 20 ವರ್ಷದ ಹಿಂದಿನ ಮಕ್ಕಳಿಗಿಂತ ಸಂಶೋಧನೆ ಹೇಳ್ತಾ ಇರೋದೇನೆಂದರೆ, ಆಗಲಿಕ್ಕಿಂತ ಈಗಲಿಗೆ ಇಂಟೆಲಿಜೆನ್ಸ್ ಕೋಶನ್, ಬುದ್ಧಿವಂತಿಕೆ ಅಂತ ಏನು ಹೇಳ್ತೀವಿ, ಅದು ಬಹಳಷ್ಟು ಮಕ್ಕಳಲ್ಲಿ ಬೆಳ್ಕೊಂಡು ಬಂದಿದೆ. ಸೊ ಡೆಫಿನೆಟ್ಲಿ 20 ವರ್ಷದ ಹಿಂದಿನ ಮಕ್ಕಳಿಗಿಂತ ಈಗಿನ ಮಕ್ಕಳು ಭಾಳಷ್ಟು ಜಾಸ್ತಿ ಬುದ್ಧಿವಂತರು. ಸೊ ಅವರಿಗೆ ನಿರ್ಧಾರ ಮಾಡುವಂಥ ಕೆಪಾಸಿಟಿ ಕೂಡ ಅಷ್ಟೇ ಬೇಗ ಬಂದಿರುತ್ತೆ ಅನ್ನುವಂಥದ್ದು ಪೋಷಕರಿಗೆ ತಿಳಿದಿರೋದಿಲ್ಲ. ಈ ಟೈಮಲ್ಲಿ ಏನಾದರೂ ಅವ್ರಿಗೆ ಬೆಸ್ಟ್ ಗೈಡೆನ್ಸ್ ಬೇಕು ಅಂತೀರಾ? ಅಂದರೆ ಆ ಟೈಮಲ್ಲಿ ಎಂಥ ಒಂದು ಮಾರ್ಗದರ್ಶನ ಬೇಕು ಅವ್ರಿಗೆ ಅಂತೀರಾ ಅಂತ? ಬಹಳಷ್ಟು ಕಡೆ ಇದನ್ನು ಹೇಳಿರ್ತಾರೆ, ಪೇರೆಂಟ್ಸ್ ಅವರು ದೊಡ್ಡವರಾಗ್ತಾ ಆಗ್ತಾ ಅವರು ಸ್ನೇಹಿತರ ಥರ ಆಗಬೇಕು, ಪೋಷಕರು ಅವರು ಸ್ನೇಹಿತರಾಗಿರಬೇಕು ಅಂತ. ಇದನ್ನು ಹೇಳೋ ಉದ್ದೇಶ ಒಂದೇ, ಪೋಷಕರೇ ಸ್ನೇಹಿತರ ಥರ ಆಗಿ ಅವ್ರ ಜೊತೆನೇ ಇದ್ಕೊಂಡು ಅವ್ರು ಮಾಡಿರೋ ಕೆಲಸಗಳನ್ನೇ ಮಾಡಬೇಕು, ಅವ್ರದ್ದೇ ಹವ್ಯಾಸಗಳನ್ನು ಅವರು ಸ್ಟಾರ್ಟ್ ಮಾಡ್ಕೋಬೇಕು ಅನ್ನುವಂಥ ವಿಷಯ ಅಲ್ಲ. ಪೇರೆಂಟ್ಸ್ ಆ್ಯಸ್ ಫ್ರೆಂಡ್ಸ್ ಅಂದರೆ ಹೇಗೆ ಸ್ನೇಹಿತರಲ್ಲಿ ನಾವು ಯಾವುದೇ ವಿಚಾರವನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಂದರೆ ಸ್ನೇಹಿತರಾಗಬೇಕಾದ್ರೆ ಎಲ್ಲ ವಿಷಯದಲ್ಲೂ ಒಂದೇ ಥರ ಯೋಚನೆ ಮಾಡಬೇಕು ಹಾಗೇನಿರೋದಿಲ್ಲ. ನನ್ನ ವಿಚಾರನೇ ಬೇರೆ ಇರ್ಬೋದು, ನನ್ನ ಸ್ನೇಹಿತನ ವಿಚಾರನೇ ಬೇರೆ ಇರ್ಬೋದು. ಆದರೆ ಇದ್ರ ಜೊತೆಗೆ ನಾವು ಒಬ್ರನ್ನೊಬ್ರನ್ನ ಇಷ್ಟಪಡ್ತೀವಿ. ಈ ಕಾನ್ಸೆಪ್ಟ್ ಹೇಳ್ತೀವಿ, ಅದು ವೆರಿ ಟ್ರೂ. ಸೊ ಅವರ ಇಷ್ಟಗಳನ್ನು ಅರ್ಥ ಮಾಡಿಕೊಂಡು ನನ್ನಿಷ್ಟ ಅದೇ ಆಗದಿಲ್ದಿದ್ರೂ ಸಹ ಅದನ್ನು ಸಹಿಸ್ಕೊಂಡು ಹೋಗುವಂಥದ್ದು, ಅದನ್ನು ಪ್ರಯೋಗ ಮಾಡೋಕ್ಕೆ ಬಿಡುವಂಥದ್ದು, ಇದು ಬಹಳಷ್ಟು ಪೋಷಕರಿಗೆ ತಿಳಿದ್ರೆ ತುಂಬ ಮಕ್ಕಳ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಟೀನೇಜರ್ಸ್ ಅವರ ಒಂದು ವ್ಯಕ್ತಿತ್ವ ನಿರ್ಮಾಣ ಸಂಬಂಧಪಟ್ಟಂಗೆ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ? ತುಂಬ ಸುಲಭ ಚೇಂಜಸ್ ಒಂದು ಕೆಲವು ಸಜೆಸ್ಟ್ ಮಾಡಿ ಕೊಡ್ಬೋದು. ಒಂದನೇದಾಗಿ, ನಮ್ಮ ದಿನದಲ್ಲಿ ಒಂದು 24 ಗಂಟೆಗಳಿದ್ರೆ ಇದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುವಂಥದ್ದು. 8 ಗಂಟೆ ಕಾಲ ಮನಸ್ಸಿಗೆ ಕೆಲಸವನ್ನು ಕೊಟ್ಟರೆ 8 ಗಂಟೆ ಕಾಲ ರಿಲ್ಯಾಕ್ಸ್ ಮಾಡುವಂಥದ್ದು, 8 ಗಂಟೆ ಕಾಲ ನಿದ್ದೆ ಮಾಡುವಂಥದ್ದು. ಇಷ್ಟು ಸಿಂಪಲ್ ಆಗಿರುವಂಥ ಸೂತ್ರನೇ ಬಹಳಷ್ಟು ಸಲ ಈ ವಯಸ್ಸಿನ ಮಕ್ಕಳು ಫಾಲೋ ಮಾಡ್ತಾ ಇರೋದಿಲ್ಲ. ಎಕ್ಸಾಮ್ ಹತ್ತಿರ ಬರುತ್ತೆ ಅಂದ ತಕ್ಷಣ ರಾತ್ರಿ ಪೂರ್ತಿ ಎದ್ದು ಓದುವಂಥದ್ದು, ಎಂಜಾಯ್ ಮಾಡೋ ಟೈಮಿಗೆ ಪೂರ್ಣವಾಗಿ ಎಂಜಾಯ್ ಮಾಡೋದು, ಓದಿನ ಪ್ರೆಷರ್ ಅಥವಾ ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಪೂರ್ಣವಾಗಿ ಓದೋದು. ಸೊ ಇದರಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಡೆವಲಪ್ಮೆಂಟ್ ಆಗೋದಿಲ್ಲ. ನಮ್ಮ ದೇಹಕ್ಕೆ ಹೇಗೆ ಊಟ, ತಿಂಡಿ, ರೆಸ್ಟ್, ಸಮಾಧಾನ, ನಿದ್ದೆ ಇದಷ್ಟದ್ದು ಅವಶ್ಯಕತೆ ಇದೆಯೋ, ಪ್ಲಸ್ ಅದರಲ್ಲಿ ಬರುವಂಥ ಉತ್ಸಾಹದ ಅವಶ್ಯಕತೆ ಇದೆಯೋ, ಹಾಗೆ ನಮ್ಮ ಮೆದುಳಿಗೂ ಕೂಡ ಇದರಷ್ಟು ಅವಶ್ಯಕತೆಯೂ ಇದೆ. ನನ್ನ ಸ್ನೇಹಿತರ ಜೊತೆಗೆ ನಾನು ಸೇರಬೇಕು, ಈ ಗುಂಪು ಒಳಗಾಗಬೇಕು ಅನ್ನೋದಕ್ಕಾಗಿ ಸಿಗರೆಟ್ ಸೇದೋದಿರ್ಬೋದು, ಆಲ್ಕೋಹಾಲ್ ಉಪಯೋಗಿಸೋದಿರ್ಬೋದು, ಮೊಬೈಲ್ನ ಪಡ್ಕೊಳ್ಳೋದು, ಬೈಕ್ ಬೇಕು ಅನ್ನುವಂಥದ್ದಿರ್ಬೋದು, ಇದು ಜಾಸ್ತಿ ಆಗುತ್ತೆ. ಸೊ ಪಿಯರ್ ಪ್ರೆಷರ್ಗೆ ಬೆಂಡಾಗದೆ ತಮ್ಮ ವ್ಯಕ್ತಿತ್ವವನ್ನು ಯೂನೀಕಾಗಿ, ನನ್ನದೇ ಒಂದು ಸೆಪ್ರೇಟ್ ಆಗಿರುವಂಥ ವ್ಯಕ್ತಿತ್ವ, ನನ್ನದೇ ಇಷ್ಟಗಳಿದೆ, ಈ ಕೆಲವಾರು ನನ್ನ ಮನಸ್ಸಲ್ಲಿರುವಂಥ ರೂಲ್ಸ್ನ ಹೊರತುಪಟ್ಟು ನಾನು ಬಿಹೇವ್ ಮಾಡೋದಿಲ್ಲ, ವರ್ತನೆ ನಂದು ಚೇಂಜ್ ಆಗೋದಿಲ್ಲ, ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಅವರ ವ್ಯಕ್ತಿತ್ವದ ಬೆಳವಣಿಗೆ ಒಂದು ಫೋಕಸ್ನಲ್ಲಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರು ಏನು ಗುರಿಗಳನ್ನು ಇಟ್ಕೊಂಡಿರ್ತಾರೋ ಅದನ್ನು ಸಾಧಿಸೋದ್ರಲ್ಲಿ ರೀಚ್ ಆಗ್ಬೋದು ಅಂತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ಹದಿಹರೆಯದ ಹುಡುಗ ಹುಡುಗಿಯರಿಗೆ ಜೊತೆಗೆ ಅವರ ಪೋಷಕರು ಕೂಡ ಒಳ್ಳೆ ಟಿಪ್ಸ್ ಕೊಟ್ರಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್.
ಓಕೆ ವೀಕ್ಷಕರೇ, ನೋಡಿದ್ರಲ್ಲ ವ್ಯಕ್ತಿತ್ವ ವಿಕಸನ ಅನ್ನೋದು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಹದಿಹರೆಯದ ವಯಸ್ಸಿನಲ್ಲಿ ಯಾವ ರೀತಿ ವ್ಯಕ್ತಿತ್ವದ ಬಗ್ಗೆ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪ್ರೀತಿ ಮೇಡಮ್ ಹೇಳ್ತಾ ಇದ್ರು, ಅವರಲ್ಲಿ ಗೊಂದಲ ಇರುತ್ತೆ ನಿಜ, ಅದನ್ನು ಪರಿಹರಿಸೋ ಒಂದು ಕಾರ್ಯದಲ್ಲಿ ಪೋಷಕರ ಪಾತ್ರ ಮತ್ತು ಸ್ನೇಹಿತರ ಪಾತ್ರ ಬಹುಮುಖ್ಯವಾಗಿರುತ್ತೆ ಅಂತ. ಅದ್ರ ಜೊತೆಗೆ ಅವರು ಕೂಡ ಮನಸ್ಸು ಮಾಡಬೇಕು, ತನ್ನ ಗುರಿ ಏನು, ತನ್ನ ವ್ಯಕ್ತಿತ್ವ ಯಾವುದು, ಎಂಥದ್ದು, ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅವ್ರ ಕೈಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಯಕ್ತಿತ್ವ ವಿಕಸನ ಕುರಿತಂಥ ವಿಶೇಷವಾದ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಇದೇ ರೀತಿ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ.